ನೀವು. ಸದ್ಯಕ್ಕೆ DKD ಮೂಲಕ ನಿಮ್ಮ ಒಂದು ಪಾರ್ಟಿಸಿಪೇಷನ್ ಶುರು ಆಗ್ತದೆ ಅಷ್ಟೇ. ಇನ್ ಮುಂದೆ ತುಂಬಾ ಬಾಕಿ ಇದೆ. ಏ ತೋ ಸಿರ್ಫ್ ಟ್ರೇಲರ್ ಹೇ, ಅಭಿ ಪಿಕ್ಚರ್ ಬಾಕಿ ಹೇ. ನಿಮ್ಮನ್ನ ವಾಪಸ್ ಊರಿಗೆ ಕಳ್ಸಿಕೊಡೋ ಚಾನ್ಸೇ ಇಲ್ಲ. ಓಕೆ, ನಿಮ್ಮ ಗುರುಗಳನ್ನ ಈಗ ಕರೆಯೋಣ. ಗುರುಗಳೇ ಬರ್ಲಿ ಒಂದ್ ದೊಡ್ಡ ಚಪ್ಪಾಳೆ. ಸರ್ ನಿಮ್ಮ ಹೆಸರು? ಗಣೇಶ್ ಅವರೇ, ನಿಮ್ಮ ವಯಸ್ಸೆಷ್ಟು? 28. ಅಂದ್ರೆ 28 ವಯಸ್ಸಿನ ಗುರು 60 ವರ್ಷದ ಶಿಷ್ಯಗೆ ಡಾನ್ಸ್ ಹೇಳ್ಕೊಟ್ಟು ಪಾಠ ಹೇಳ್ಕೊಟ್ಟು ಇವತ್ತು ಈ ವೇದಿಕೆ ಮೇಲೆ ಆಯ್ಕೆ ಆಗೋ ತರ ಮಾಡಿದ್ದಾರೆ. ಗಣೇಶ್ ಮಾಸ್ಟ್ರೇ, ಫಸ್ಟ್ ಟೈಮ್ ಇವರು ಎಲ್ಲಿ ಸಿಕ್ಕಿದ್ರು ನಿಮ್ಗೆ? ಹೇಗ್ ಸಿಕ್ಕಿದ್ರು? ಡಾನ್ಸ್ ಕಲಿತೀನಿ ಅಂದಾಗ ನಿಮ್ಮ ರಿಯಾಕ್ಷನ್ ಏನಿತ್ತು? ಒಂದು ಡಾನ್ಸ್ ಕ್ಲಾಸ್ ಐತ್ರಿ ಮೇಡಮ್, ಧಾರವಾಡದಾಗ ಒಂದ್ ಐತ್ರಿ, ಮತ್ತೆ ಸೌದತ್ತಿ ಒಳಗೆ ಒಂದ್ ಐತ್ರಿ. ಲಾಕ್ಡೌನ್ ಆಗಿ ಎಲ್ಲ ಬಂದಾದ್ಮೇಲೆ ಒಬ್ಬರು ಸರ್ ಅದಾರಿ ಸೌದತ್ತಿ ಒಳಗ, ಶರಣು ಸರ್ ಅಂತೇಳಿ. ಅದು ಮಠ ರೀ, ಅದು ಡಾನ್ಸ್ ಕ್ಲಾಸ್ ಅಲ್ಲ, ದೇವಸ್ಥಾನ ಅದ ಮಠ. ಫೋನ್ ಮಾಡಿ ಹಿಂಗ ಡಾನ್ಸ್ ಕ್ಲಾಸ್ ಐತಿ ಮಕ್ಕಳಿಗೆ ಕಲಿಸ್ಕೊಡ್ರಿ ಅಂದಾಗ ನಾನು ಹೋಗಿದ್ದೀರಿ. ಎಲ್ಲ ಅವಾಗ ಹೇಳಿದ ಕೂಡ ನೋಡಿದೆ, ಸ್ಟಾರ್ಟ್ ಮಾಡಿದೆ ನಾನು. ಸ್ಟಾರ್ಟಿಂಗ್ ಬಂದ್ರಿ ಇವ್ರು ಬಂದ ಕೂಡಲೇ ನಾನು ನೋಡಿದೆ ಯಾರೋ ಪೇರೆಂಟ್ಸ್ ಇರಬೇಕು ಕ್ಲಾಸಿಗೆ ಅಂತೇಳಿ. ನಾನು ಅವ್ರಿಗೆ ಮಾತಾಡ್ಸ್ತಿಲ್ಲ, ಹಂಗೆ ನಮಸ್ತೆ ಹೇಳಿ ಸರಿ ಕುಂತ. ಆಮೇಲೆ ಅವರು ಸರ್ ಹೇಳಿದ್ರಿ ಇವ್ರಿ ಅಂತೇಳಿ. ನಾನು ಶಾಕ್ ಆಗ್ಬಿಟ್ರಿ ಒಂದೇ ಸರಿ. ಶಾಕ್ ಆದ ಕೂಡಲೇ ಇವ್ರು ಡ್ಯಾನ್ಸ್ ಮಾಡ್ತೀನಿ ಅನ್ಕೊಂಡೆ ಇಲ್ರಿ, ಅನ್ಕೊಂಡಿಲ್ಲ. ನಾ ನಿಜವಾಗ್ಲೂ ಅನ್ಕೊಂಡಿರ್ತಿಲ್ರಿ ಡ್ಯಾನ್ಸ್ ಮಾಡ್ತಾರ ಅಂತೇಳಿ. ಆಮೇಲೆ ಒಂದ್ಸರಿ ಸಾಂಗ್ ಹಾಕಿ ನೋಡ್ರಿ ಅಂತ. पालकी में होके सवार चली रे, मैं तो अपनी साजन के द्वार चली रे. ಈ ಡ್ಯಾನ್ಸ್ ಮಾಡಿದೀನಿ. ಅದು ಮಾಡಿದ್ರೆ ನನಗೆ ಶಾಕ್ ಆಯ್ತು ಒಂದ್ಸರಿ. ಹಂಗಂದ್ರೆ ಇದು ಆಡಿಷನ್ ಕೊಡಿಸ್ಬಿಡು ಅಂತ ತೋಡ್ರಿ ಅಂತೇಳಿ ಎಲ್ಲ ಅವ್ರಿಗೆ 2 ದಿನ ಒಳಗ ಮಾಡ್ಕೊಂಡ್ರಿ. ನಾವ್ ಅಲ್ಲಿ ಅಂದಿನ್ರಿ, ಒಂದ್ಸಲ ಹೋಗಿ ಅಸಹ್ಯ ಆಗಿ ಬಂದಿನ್ರಿ, ಬೇಡ ಅಂದೆ ನಾನು. ಇಲ್ರಿ ಹೋಗ್ರಿ, ಅದು ಹಾಡಿಂದು ಇದು ಡ್ಯಾನ್ಸಿಂದು ಹೋಗ್ರಿ, ನಿಮ್ಗೆ ತಿಳಿಯಂಗಿಲ್ಲ ಅಂತ ಅವರೇ ಒತ್ತಾಯ ಮಾಡಿ ಕಳಿಸಿದ್ರಿ. ಅಮ್ಮ, ನೀವಿಷ್ಟು ಲವಲವಿಕೆಯಿಂದ ಮಾತಾಡೋದಿದೆಯಲ್ಲ, ನಮಗೆಲ್ಲ ಆಕ್ಚುಲಿ ಸ್ಪೆಷಲಿ ನನಗೆ ಎಲ್ಲರೂ ಹೇಳ್ತಾರೆ, ಓ ಅನ್ವಶ್ರೀ ಎನರ್ಜಿ, ಇದೆಲ್ಲ ಎನರ್ಜಿನಲ್ಲ. ನನಗೆ ಆಕ್ಚುಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರ್ತಾ ಇದೆ ನಿಮ್ ಮುಂದೆ ನಿಂತ್ಕೊಳ್ಳಕ್ಕೆ. ಇಡೀ ಕಾರ್ಯಕ್ರಮದಲ್ಲಿ ನೀವು ನಮ್ ಜೊತೆ ಇರ್ತೀರಾ, ಓಕೆನಾ? ವೆಲ್ಕಮ್ ಟು ಡಾನ್ಸ್ ಕರ್ನಾಟಕ ಡಾನ್ಸ್. ಬರ್ಲಿ ಚಪ್ಪಾಳೆ ನಮ್ಮ ಸಾಕ್ಷಿಗೆ. ಹಾಯ್ ಸಾಕ್ಷಿ, ನನಗೆ ಅವಳಲ್ಲಿ ಏನ್ ತುಂಬಾ ಇಷ್ಟ ಗೊತ್ತಾ? ಐ ಥಿಂಕ್ ಶೀಸ್ ಅನ್ ಆನೆಸ್ಟ್ ಗರ್ಲ್ ಅನ್ಸುತ್ತೆ ನನಗೆ. ಡಾನ್ಸ್ ಮಾಡ್ಬೇಕಾದ್ರೆ ನಾಟ್ ಓನ್ಲಿ ದಟ್, ಅವಳ ಸ್ಮೈಲ್ ತುಂಬಾ ಆನೆಸ್ಟ್ ಆಗಿದೆ. ಶೀಸ್ ಗಾಟ್ ವೆರಿ ವೆರಿ ಸ್ವೀಟ್ ಐಸ್. ಐ ಥಿಂಕ್ ಅವಳು ಶಿ ಮೇ ನಾಟ್ ಬಿ ದ ಬೆಸ್ಟ್, ಬಟ್ ನನಗೇನ್ ಅನ್ಸುತ್ತೆ ಗೊತ್ತಾ, ಶಿಲ್ ಗಿವ್ ಇಟ್ ಹರ್ ಬೆಸ್ಟ್ ಆನ್ ದಿಸ್ ಸ್ಟೇಜ್ ಅಂತ ಅನ್ಸುತ್ತೆ ನನಗೆ. ಅಂಡ್ ಐ ವುಡ್ ಡೆಫಿನೆಟ್ಲಿ ವಾಂಟ್ ಟು ಸಿ ಹರ್ ಗೋ ಇನ್ DKD. ಫ್ರಮ್ ಮೈ ಸೈಡ್, ವೆಲ್ಕಮ್ ಟು DKD. ಐ ಲವ್ಡ್ ಯು ಸಾಕ್ಷಿ. ಥ್ಯಾಂಕ್ ಯು ಮ್ಯಾಮ್, ಐ ಲವ್ ಯು ಟು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ರಾಘು, ಸಾಕ್ಷಿ ವೆರಿ ವೆಲ್ ಡಾನ್ಸ್ಡ್. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ. ನಿಮ್ಮನ್ನ ನೀವು ಬಹಳ ಚೆನ್ನಾಗಿ ಬಹಳ ಆನೆಸ್ಟ್ ಆಗಿ ಪ್ರೆಸೆಂಟ್ ಮಾಡಿದಿರಾ. ಆಲ್ ದ ಬೆಸ್ಟ್ ಯು. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಘು. ಜನರಲಿ ನಮ್ಮ ಜನ್ಯಾಜಿ ಅವ್ರ ಮನ್ಸು ಮಗುವಿನಂತ ಮನ್ಸು, ಹಾಲಿನಂತ ಮನ್ಸು, ಬೇಗ ಕರ್ಗೋಗುತ್ತೆ ಬೆಣ್ಣೆ ತರ. ಯಾಕೆ ಇವತ್ತಿನ್ನು ಆ ಮನ್ಸು ಕರ್ಗಿಲ್ಲ ಜನ್ಯಾಜಿ? ಸಾಕ್ಷಿ ಅವರೇ, ಸರ್ ದೇವರ ಸಾಕ್ಷಿಯಾಗಿ ನಿಮ್ಮನ್ನು ಸೆಲೆಕ್ಟ್ ಮಾಡ್ತೀನಿ. ಅನ್ಕೊಂಡೆ ಗ್ಯಾಸ್ ಆನ್ ಆಗಿರ್ಲಿಲ್ಲ ಬಟರ್ ಮೆಲ್ಟ್ ಆಗಕ್ಕೆ. ಸೂಪರ್ ಜನ್ಯಾಜಿ, ಯು ವಿಲ್ ಬಿ ಎ ಸೂಪರ್ ಸ್ಟಾರ್. ಯಾಕಂದ್ರೆ ಎಂತ ಪರ್ಫಾರ್ಮೆನ್ಸ್ ಅಂದ್ರೆ ಆ ಗ್ರೇಸ್ಫುಲ್ನೆಸ್, ಒಂದು ಹೀರೋಯಿನ್ ಆಗೋ ಕ್ವಾಲಿಟೀಸ್ ಇದೆ ನಿಮ್ಗೆ. ಥ್ಯಾಂಕ್ ಯು ಸರ್. 3 ಜನ ಸೆಲೆಕ್ಟ್ ಮಾಡಿದ್ದಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಸಿನಿ ಮಾಸ್ಟರ್ ಸೆಲೆಕ್ಟ್ ಮಾಡೋದು. ಆಲ್ರೆಡಿ ಮಾಸ್ಟರ್ ನೋಡಿ ಟ್ರೈ ಅಂತ ಫಿಂಗರ್ಸ್ ಕ್ರಾಸ್ ಆಯ್ತು. ಓಕೆ ಸಾಕ್ಷಿ, ಒಂದು ಪ್ರೆಸೆನ್ಸ್ ಇದೆ ನಿಮ್ಮ ಬಾಡಿನಲ್ಲಿ, ನಿಮ್ಮ ಫೇಸ್ನಲ್ಲಿ. ವಾಟ್ ಯು ವಾಂಟ್ ಟು ಡೂ, ಹೌ ಯು ವಾಂಟ್ ಟು ಪ್ರೆಸೆಂಟ್ ದಿಸ್ ಡಾನ್ಸ್ ಅಂತ ಇದೆ ನಿಮ್ಮ ಬಾಡಿನಲ್ಲಿ. ಅಂಡ್ ನಿಮ್ಮ ಸ್ಟೈಲ್ ಡೆಫಿನೆಟ್ ಆಗಿ ಯು ಆರ್ ಶ್ಯೂರ್ ಆಫ್ ವಾಟ್ ಯು ಡೂಯಿಂಗ್. ಮೆಂಟಲಿ ಅಂಡ್ ಫಿಸಿಕಲಿ ನಿಮಗೆ ಗೊತ್ತು ಇದು ಮಾಡಿದ್ರೆ ನಾನು ಚೆನ್ನಾಗಿದ್ದೀನಿ. ಅಂಡ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ನಿಮ್ದು, ವಾಟ್ ಎವರ್ ಯು ಡೂ ಇಟ್ ಲುಕ್ಸ್ ಗುಡ್ ಆನ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಐ ವಿಲ್ ಡೆಫಿನೆಟ್ಲಿ ಸೆಲೆಕ್ಟ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. And City Master has selected ಸಾಕ್ಷಿ. ಕಂಗ್ರ್ಯಾಚುಲೇಷನ್, ನೀವು ಆಯ್ಕೆ ಆಗಿದ್ರೆ ಡಾನ್ಸ್ ಕರ್ನಾಟಕ ಡಾನ್ಸ್ ಕಾರ್ಯಕ್ರಮಕ್ಕೆ. ಕಂಗ್ರ್ಯಾಚುಲೇಷನ್ಸ್. ಎಷ್ಟು ಸಂತೋಷ ಆಗ್ತಾ ಇದೆ, ಎಷ್ಟು ಎಕ್ಸೈಟ್ಮೆಂಟ್ ಹೇಳಿ. ತುಂಬಾ ಖುಷಿ ಆಗ್ತಿದೆ. ತುಂಬಾ. ಓಕೆ, ಇದು ಬಿಟ್ಟು ಬೇರೆ ಏನ್ ಮಾಡ್ತಿದ್ದೀರಾ? ಕರಾಟೆ ಬ್ಲ್ಯಾಕ್ ಬೆಲ್ಟ್. ವೆಲ್, ಏನ್ ಮಾಡ್ತಿದ್ದೀರಾ? ಕರಾಟೆ ಬ್ಲ್ಯಾಕ್ ಬೆಲ್ಟ್. ಜನ್ಯಾಜಿ, ನಿಮ್ದು ಯಾವ ಬೆಲ್ಟ್? ನಾ ಬೆಲ್ಟೇ ಹಾಕಲ್ಲ ಮೇಡಮ್. ಕರೆಕ್ಟು, ಅವ್ರ ಬೆಲ್ಟ್ ಹಾಕಲ್ಲ, ಅವ್ರು ಬರೀ ಲಾಡಿ ಕಟ್ಟೋದಷ್ಟೇ.
ಸಾಕ್ಷಿ, ನೀವು ಬರೀ ಕರಾಟೆಯಲ್ಲಿ ಮಾತ್ರ ಬ್ಲ್ಯಾಕ್ ಬೆಲ್ಟ್. ನಮ್ಮ ಜನ್ಯಾಜಿ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್, ವೈಟ್ ಬೆಲ್ಟ್, ಯೆಲ್ಲೋ ಬೆಲ್ಟ್. ಅಷ್ಟೇ ಯಾಕೆ, ಇದು ನಾನು ಹಾಕೊಂಡಿರೋ ಬೆಲ್ಟ್ ಕೂಡ ಅವರೇ ನನಗೆ ಕೊಟ್ಟಿರೋದು. ಕಮಾನ್ ಬೆಲ್ಟ್ ಮ್ಯಾನ್, ಕಮಾನ್ ಸ್ಟೇಜ್. ನೀವು ಮಾಡಿದಿರಂತ ಕರಾಟೆನ ಬನ್ನಿ ಜನ್ಯಾಜಿ, ಬರ್ಲಿ ಚಪ್ಪಾಳೆ ನಮ್ಮ ಜನ್ಯಾಜಿಗೆ. ಆಲ್ ದ ಬೆಸ್ಟ್ ಅರ್ಜುನ್, ಹೋಗ್ ಬನ್ನಿ. ಕರಾಟೆ ಕಿಂಗ್ ಜನ್ಯಾಜಿ, ಕರಾಟೆ ಕಿಂಗ್ ಜನ್ಯಾಜಿ, ಕರಾಟೆ ಕಿಂಗ್ ಜನ್ಯಾಜಿಗೆ ಜೈ. ಆದ್ರೆ ಕರಾಟೆ ಇವರೊಬ್ರೇ ಆಡಲ್ಲ. ಬೆಲ್ಟ್ಗೆ ಬೆಲ್ಟ್ ಹಾಕ್ಸುವಂತ ಒಬ್ಬ ಹಿರಿಯ ಸದಸ್ಯರು ನಮ್ಮ ಹತ್ರ ಇದ್ದಾರೆ. ಮಿಸ್ಟರ್ ವಿಜಯ್ ರಾಘವೇಂದ್ರ, ಬಾ ಬಾ. ಚಿಕ್ಕ ವಯಸ್ಸಿಂದಾನು ಕರಾಟೆ ಹೇಳ್ಕೊಡ್ತಾ ಇರೋಂತ ಕರಾಟೆ ಕಿಡ್ ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ. ಸಾಕ್ಷಿ, ನಿಜವಾಗ್ಲೂ ಕರಾಟೆ ಗೊತ್ತು ತಾನೆ? ನಿಜವಾಗ್ಲೂ ಗೊತ್ತು. ಯಾಕಂದ್ರೆ ಅವ್ರ ಮುಂದೆಲ್ಲ ಮೆಲ್ಲಿನ ಆಮೇಲೆ ಅಂತ ಆಗ್ಬಿಡ್ತೀಯ, ಅದೆಲ್ಲ ಫ್ಲಾಪ್ ಆಗ್ಬಾರ್ದು. ಇಲ್ಲ ಫ್ಲಾಪ್ ಆಗಿ. ರೆಡಿ, ಮ್ಯೂಸಿಕ್ ಹಾಕ್ರು. ಅಂಥದ್ದು ಏನಾದ್ರು ಹಾಕು, ಫೂ ಶ್ವಾ ಆ ಥರ. Yeah, it's a balance. Yeah, come on. Rahul, congratulations. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್. और फैमिली ना करें ना प्लीज स्टेज ಮೇಲೆ ಬನ್ನಿ ಮೇಡಮ್. ಅಪ್ಪ, ಅಮ್ಮ ಹಾಗೂ ರಾಹುಲ್ ಅವರ ತಂಗಿ. ಈಗ 1 ಸೆಕೆಂಡ್ ಅಮ್ಮ, ನೀವು ಇಲ್ಲಿ ಬರ್ಬೇಕು. ನಾವು ಟಿವಿಲಿ ಎಲ್ಲ ರೆಕಾರ್ಡ್ ಆಗಿದೆ, ಇಲ್ಲ ಅಂತ ಹೇಳಂಗಿಲ್ಲ. ರಾಹುಲ್, ನೀವು ಸೆಲೆಕ್ಟೆಡ್ ಅಂದ ತಕ್ಷಣ ಅಲ್ಲಿ ಹೆಂಗ್ ಕುಣಿದ್ರಿ ತೋರಿಸಿ. ರಾಹುಲ್, ನೀವು ಸೆಲೆಕ್ಟ್ ಆಗಿದ್ದೀರಾ. ಏ ಏ ಏ ಏ ಏ ಏ. ಸೊ ಅಮ್ಮ, ನಿಮ್ಮಿಂದ ಶುರು ಮಾಡ್ತೀನಿ. ಎಷ್ಟು ಖುಷಿ ಆಯ್ತು ಹೇಳಿ. ನನ್ನ ಮಗ ತುಂಬಾ ವರ್ಷದಿಂದ ನನ್ನ ಆಸೆ ಇತ್ತು, ನಾನು ಅದಕ್ಕೋಸ್ಕರ ಅವನನ್ನ ಭರತನಾಟ್ಯಕ್ಕೆ ಅತಿ ಚಿಕ್ಕಂದಿನಲ್ಲೇ ನಾನು ಸೇರಿಸಿದ್ದೆ. ಭರತನಾಟ್ಯಂ ಎಲ್ಲ ಬರುತ್ತಾ ಅವ್ರಿಗೆ? ಹೌದು, ಜೂನಿಯರ್ ಎಕ್ಸಾಮ್ ಎಲ್ಲ ಆಗಿ ಪಾಸ್ ಆಗಿದ್ದೇನೆ. ಹಾಗಾಗಿ ನನ್ನ ಒಂದು ಆಸೆ ಇತ್ತು, ಆದ್ರೆ ಹಾಗೆ ಮುಂದೆ ಜೀವನಕ್ಕೆ ಏನಾದ್ರು ಮಾಡ್ಬೇಕು ಅಂತ ಇತ್ತು. ಆದ್ರೆ ಅವನಿಗೆ ಈ ಡ್ಯಾನ್ಸ್ ಅಲ್ಲೇ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ಅವ್ರ ಪಾಡಿಗೆ ಅವನನ್ನು ಬಿಟ್ಬಿಟ್ಟಿದ್ದೇನೆ. ಅವನು ಅದ್ರಲ್ಲೇ ಅದೇ ಫೀಲ್ಡ್ ಅಲ್ಲಿ ಹೋಗ್ತಾ ಇದ್ದಾನೆ. ಹಾಗಾಗಿ ಆ ಮಗ ಸೆಲೆಕ್ಟ್ ಆಗಿರೋದು ತುಂಬಾನೇ ಸಂತೋಷ. ಎಮೋಷನಲ್ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್.